ನಾನು ಹಳ್ಳಿ ಕಾರ್ ಸಾಕಿದ್ದೀನಿ ಅಂದ್ಬಿಟ್ಟೆ ನಾನು ಬಿಗ್ ಬಾಸ್ಗೆ ಹೋಗಿದ್ದು. ಬಿಗ್ ಬಾಸ್ಗೆ ಹೋಗಿ ಬಂದು ನಾನು ಹಳ್ಳಿ ಕಾರ್ ಸಾಕ್ತಾ ಇಲ್ಲ. ಏನೇನು ಕಾನೂನು ಮಾಡೋರು ಇವ್ರೇ ಅಂದರೆ ಇವರು ಏನಂತೀರಿ ಅಂತಂದರೆ ರೌಡಿ ಪೊಲೀಸರು ಇವರು. ಯಾರು ನೀನ ಕೆಲಸ ಮಾಡಿರೋದು ಪಿಂಪ್ ಕೆಲಸ ಕಟ್ಗೆ ಅಂಗಡಿಗೆ ಹೋದ್ಮೇಲೆ ಕೊಯ್ತಾರಯ್ಯ. ನೀನು ಹೋಗಿ ಅಲ್ಲಡ್ಡ ಹಾಕೋ. ನನ್ನ ಸುದ್ದಿ ಎತ್ತಕ್ಕೆ ನೀನು ಯಾವನ್ ನೀನು? ಆಮೇಲೆ ಹಿಂದುತ್ವ ಅಂತಾರೆ. ನಾವೇನು ಮುಸ್ಲಿಮ್ಸಾ ಇಲ್ಲ ನಾವೇನು ಹಿಂದೂ ಮುಸ್ಲಿಮು ಅಣ್ತಮ್ಮಂದ್ರು ಅಂತ ಹೇಳಿದೆ. ತಪ್ಪೇನು ಮೇಡಮ್ ಇದ್ರಾಗ? ನಿಮ್ಮ ಆತ್ಮ ಮುಟ್ಕೊಂಡು ನೀವೇ ಹೇಳ್ಬೇಕು. ನಂದು ಒಂದೇ ಒಂದು ವಿಡಿಯೋನಾಗ ನಾನು ಕೊಯ್ಯಿರಿ ಅಂತ ನಾನು ಹೇಳಿದ್ರೆ ನೀವು ಹಾಕ್ರಿ. ಕೊಯ್ಯಿರಿ ಅಂತ ನಾನು ಹೇಳಿದ್ರೆ ನೀವು ತಪ್ಪೇನು ಮೇಡಮ್ ಇದ್ರಾಗ? ಇವಾಗ ಇವನು ಗೂಗಲ್ ಪೇ ಫೋನ್ ಪೇ ಗಿರಾಕಿ ಇವನು. ಇಲ್ಲ ನಾವೆಲ್ಲ 10 ರೂಪಾಯಿ ತಗೊಂಡಿರೋದು ಇದ್ರೆ ಇಂಪ್ರೂವ್ ಮಾಡಲಿ. ಗೂಗಲ್ ಪೇ ಫೋನ್ ಪೇ ಗಿರಾಕಿ ಇವನು. ಆಮೇಲೆ ಸಂಗಾಬುಲ್ಲ ಅಂತ ಹೇಳ್ತಾರೆ. ನನ್ನ ಜೊತೆ ಯಾರನ್ನ ಮಲಗಿದ್ರೆ ಅವ್ರು ಹೇಳಿ ಹಾಕ್ಬೇಕು ಇನ್ನು ಮೇಲೆ ಕಮೆಂಟ್ಗಳಾಗ. ನೀವು ಯಾರಾದ್ರೂ ಗಂಡಸರಾಗಿದ್ರೆ ಹೋಗಿ ಹಸುಗಳು ಕೊಯ್ಯೋದು. ಯಾಕಂದ್ರೆ ಆ ವಿಡಿಯೋ ತಗೊಂಡೋಗಿ ಹೋಗಿ ಅವ್ರನ್ನ ಸಾಯಿಸ್ಬಿಡ್ಬೇಕು. ಆದ್ರೂ ಒಂದಷ್ಟು ದಿನ ಓಡಿಸ್ಬೇಕು ಇವನು. ಯಾಕೆ ನಿಮ್ಮ ಮಾಮನ್ ನಿನ್ನ ಗಂಡಸು ಅಂತ ಎತ್ತಿಲ್ಲೇನಾ? ನೀನು ಗಂಡಸ ಅಂತ ಎತ್ತಿಲ್ಲೇನ ನಿನ್ನಲ್ಲಿ? ನೀನು ಗಂಡಸ ಅಂತ ಎತ್ತಿಲ್ಲ ನಿನ್ನಲ್ಲಿ? ಹಾಯ್ ಹಲೋ ನಮಸ್ತೆ, ನಾನು ಭವಾನಿ. ನೀವು ನೋಡ್ತಿದ್ದೀರಾ ಸಪ್ತಾಶ್ವ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂಥ ಸುದ್ದಿಗಳಲ್ಲಿ ಒಂದಾಗಿರುವಂತಹ ಸಂತೋಷ್ ಅವರು ಮತ್ತು ಪುನೀತ್ ಅವರ ಒಂದು ಮಾತುಕತೆ, ಇವರ ಜಟಾಪಟಿ ಮಾತುಕತೆಗಳು ಎಲ್ಲರ ಚರ್ಚೆಗೆ ವಿವಾದಕ್ಕೆ ಕಾರಣವಾಗಿದೆ. ಇದರ ಆರಂಭ ಎಲ್ಲಿ ಆಯಿತು, ಇದಕ್ಕೆ ಕಾರಣ ಏನು, ಇದರ ಕಂಪ್ಲೀಟ್ ಡೀಟೇಲ್ಸ್ಗಳನ್ನ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಲಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಆಗ್ಲೇ ಹೇಳ್ದಂಗೆ ಇದು ಎಲ್ಲಿಂದ ಶುರುವಾಯಿತು ಸರ್? ಇದು ಏನು ಪ್ರಾಬ್ಲಮ್ ಆಗಿರೋದು? ಮೇಡಮ್, ಇದು ದನ ಕಟ್ಕೊಂಡು ಸಾಕೊಂಡು ಬಂದಿರೋದು ನಮ್ಮದು ಇದು 4ನೇ ತಲೆಮಾರು. ನಾನು ಹಳ್ಳಿ ಕಾರ್ ಸಾಕಿದ್ದೀನಿ ಅಂದ್ಬಿಟ್ಟೆ ನಾನು ಬಿಗ್ ಬಾಸ್ಗೆ ಹೋಗಿದ್ದು. ಬಿಗ್ ಬಾಸ್ಗೆ ಹೋಗಿ ಬಂದು ನಾನು ಹಳ್ಳಿ ಕಾರ್ ಸಾಕ್ತಾ ಇಲ್ಲ. ಹಳ್ಳಿ ಕಾರ್ ಒಡಿಯ ಅಂತ ಹೆಸರು ತಗೊಂಡೇ ನಾನು ಬಿಗ್ ಬಾಸ್ಗೆ ಹೋಗಿದ್ದು. ಬಿಗ್ ಬಾಸ್ಗೆ ಹೋದಾಗ ಕೂಡ ನಂದು ಎಲ್ಲದರಲ್ಲೂ ನೋಡ್ರಿ, ನಾನು ಗೆದ್ದಾವಾಗೂ ಜೈ ಹಳ್ಳಿ ಕಾರ್ ಹೇಳಿರೋದಲ್ಲಿ. ಹೌದು ಹೌದು. ಇದು ಏನಾಯಿತು, ಎಲ್ಲೋ ಒಂದು ಸಾವಿರಾರು ಜನದ ಬಾಯಲ್ಲಿ ಇದ್ದಿದ್ದು ಲಕ್ಷ ಕೋಟಿ ಅಂತ ಜನಕ್ಕೆ ಹಳ್ಳಿ ಕಾರ್ ಅನ್ನೋದು ಅಲ್ಲಿ ಒಂದು ವೇದಿಕೆ. ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಅವ್ರು ನನಗೆ ಗುರ್ಸಿದ್ದು ಈ ದನದಿಂದನೇ, ಈ ಥರ ಒಂದು ಯುವಕ ದನ ಸಾಕ್ಕೊಂಡವನೇ ಅಂತ ಆಯಿತು. ಹಿಂಗೆ ಕಾಲಕ್ರಮೇಣ ನಡ್ಕೊಂಡು ಬರ್ತಾಯಿತ್ತು. ಇದು ಸಮಸ್ಯೆ ಒಂದು 7-8 ವರ್ಷದಿಂದ ಸ್ವಲ್ಪ ವಿಪರೀತ. ಸ್ಟಾರ್ಟಿಂಗಲ್ಲಿ ಒಂದು ಮೈಲ್ಡಾಗಿ ಬಂದು ಆಮೇಲೆ ಫುಲ್ ಪೀಕಿಗೆ ಹೋಗ್ಬಿಡ್ತು. ಏನು, ನಮ್ಮ ದನಗಳನ್ನ ಗಾಡಿಗೆ ಹಾಕಿದ್ರೆ ಹಿಡಿಯೋದು. ಇದು ಎಲ್ಲೋ ಒಂದಷ್ಟು ಕಾಲ ನಾನು ಹೇಳ್ಕೊಂಡು ಬಂದೆ. ಕೆಲವೊಂದು ಹತ್ರ ಪೊಲೀಸವರೇ ಬಿಟ್ಟು ಕಳಿಸೋರು, ಕೆಲವೊಂದು ಹತ್ರ ಹಿಡ್ದಿರೋ ಹುಡುಗರೇನೇ ಬಿಟ್ಟು ಕಳಿಸ್ಬಿಡೋರು ನಾನು ವಾಯ್ಸ್ ಕೇಳಿ ಮಾತಾಡಿಸಿ. ಇನ್ನು ಕೆಲವೊಂದು ಹತ್ರ ವೀಡಿಯೋ ಕಾಲ್ ಮಾಡಿ ಮಾತಾಡಿ ಕಳಿಸಿರೋದು ಉಂಟು. ಇದೇ ಬರ್ತಾಯಿತ್ತು. ಸರಿ, 12 ಗಂಟೆ ರಾತ್ರಿಗೆ ಫೋನ್ ಮಾಡ್ತಾರೆ ರೈತರು, 2 ಗಂಟೆ ರಾತ್ರಿಕ. ನಾನು ಹೇಳ್ತಾಯಿದ್ದೆ, ನೋಡಪ್ಪ ನಾವೇನು ಕಳ್ತನ ಮಾಡಿರಲಿಲ್ಲ. ದನ ಗಾಡಿ ಕೈ ಎಕ್ಸ್ದವಾಗ ನೋಡಿ ಮೇಡಮ್, ನೈಟ್ ಓಡಿಸ್ಬೇಡ ಅಂತ ರೂಲ್ಸ್ ಐತಾ? ಏನೇನು ಕಾನೂನು ಮಾಡೋರು ಇವ್ರೇ ಅಂದರೆ ಇವರು ಏನಂತೀರಿ ಅಂತಂದರೆ ರೌಡಿ ಪೊಲೀಸರು ಇವರು. ಪೊಲೀಸರಲ್ಲ, ನಾನು ಇಲಾಖೆಯವ್ರಿಗೆಲ್ಲ ಹೇಳ್ತಾ ಇರೋದು ಈ ಮಾತು. ದೌರ್ಜನ್ಯವಾಗಿ ಪೊಲೀಸ್ ಗಿರಿ ಮಾಡ್ತಾವ್ರಲ್ಲ ಇವ್ರಿಗೆ ನಾನು ಹೇಳ್ತಾ ಇರೋದು. ನೈಟ್ ಹಾಕ್ಬಾರ್ದು ನೀವು. ಹಂಗಾದ್ರೆ ರೈತರು ತಾನೇ ಬೆಳಿಗ್ಗೆ ಟ್ರಾಫಿಕಲ್ಲಿ ದನ ಬೆಂಗಳೂರಿಗೆ ಈಚ್ಕೋಗ್ಬೇಕಂದ್ರೆ ಎಷ್ಟೊತ್ತು ಬೇಕಣ್ಣ? ಅರ್ಥ ಮಾಡಿರಿ. ನೈಟ್ ಇವಾಗ ನೀವೇ ಆಗಲಿ ಎಲ್ಲ ಟ್ರಿಪ್ ಹೋಗ್ಬೇಕಾದ್ರೆ ಹೋಗ್ತೀರಾ ಇಲ್ಲ ಬೇಗ ಹೋಗ್ಬೇಕು ಅಂತ ಬೇಸಿಕ್ ನಾಲೆಜ್ ನಾನು ಹೇಳ್ತಾ ಇರೋದು. ನೀವು ಅತಿ ಬುದ್ಧಿವಂತರ ಥರ ಬಂದು ಮುಂದೆ ಅದು ಅವ್ರವ್ರೆ ವೀಡಿಯೋಗಳು ಇಟ್ಕೊಳೋದು, ಕುತ್ಕೊಳೋದು, ಚರ್ಚೆ ಮಾಡೋದು ಎಲ್ಲನ್ನ ಮಾಡ್ಕೊಂಡು ಹಾಳಾಗಿ ಹೋಗಲಿ. ನಾನು ಫೋಟೋ ಏನಕ್ಕೆ ಮೇಡಮ್ ಹಾಕಬೇಕು? ನಿನ್ನ ತೀಟೆ ಐತೆ, ನೀನೇನೋ ಕರ್ಮ ಮಾಡ್ತಾ ಇದೆಯಾ, ನೀನು ಅನುಭವಿಸ್ಕೊ. ನಾನು ಫೋಟೋ ಹಾಕಿ ನೀನು ಹಳ್ಳಿ ಕಾರ್ ಮೇಡಮ್ ಅದ್ಯಾವುದೋ ಒಂದು ಓರಿನ ಕೊಯ್ಯೋ ವೀಡಿಯೋ ಹಾಕವನೇ, ಅವ್ನು ಪುಳಿಂತು ಅಲ್ಲೇ. ಏಯ್ ಯಾರು ನೀನು ಕೆಲಸ ಮಾಡಿರೋದು ಪಿಂಪ್ ಕೆಲಸ. ನನ್ನ ಅನ್ನೋ ಕೆಲಸ ನನ್ನ ಮಗನಿಗೆ ಏನು ಮಾಡಿದ್ದೀನಿ ಅರ್ಥ ಮಾಡಿರಿ ಮೇಡಮ್. ಎಲ್ಲೋ ದನ ಕೊಯ್ತಾ ಇರೋ ವೀಡಿಯೋಕ್ಕೂ ನಾನು ಹಳ್ಳಿ ಕಾರ್ ಅಂತ ನಾನು ಧ್ವನಿ ಎತ್ತಿ ಮಾತಾಡಿರೋದಕ್ಕೂ ಸಂಬಂಧ ಐತಾ ಮೇಡಮ್? ನೀಟಾಗಿ ನಾನು ಕೇಳ್ತಾ ಇರೋದು ವೀಡಿಯೋ ಮುಖಾಂತರ. ಸಂಬಂಧ ಇದೆಯಾ? ಇಲ್ಲ ನಾನು ಕೊಟ್ಟಿದ್ದೀನಾ? ಇಲ್ಲ ನಾನು ಕೊಡಿಸಿದ್ದೀನಾ? ಇಲ್ಲ ನಾನು ತಗೊಂಡಿದ್ದೀನ ಅದನ್ನ? ಅರ್ಥ ಮಾಡಿರಿ. ಎಲ್ಲೋ ಕಟ್ಗೆ ಅಂಗಡಿಗೆ ಹೋದ್ಮೇಲೆ ಕೊಯ್ತಾರಯ್ಯ. ನೀನು ಹೋಗಿ ಅಲ್ಲಡ್ಡ ಹಾಕೋ. ನನ್ನ ಸುದ್ದಿ ಎತ್ತಕ್ಕೆ ನೀನು ಯಾವನ್ ನೀನು? ಅದಾಯ್ತಾ ಮೇಡಮ್? ಇದಕ್ಕೆ ಮುಂಚೆ ಇದೇ ಮಾಧವರ ಸ್ಟೇಷನಲ್ಲಿ, ಮಾಧವರನ ಮಾದನಾಯಕನಹಳ್ಳಿನ, ಅವೆರಡರಲ್ಲೂ ಕನ್ಫ್ಯೂಷನ್ ಐತೆ. ಮಾದನಾಯಕನಹಳ್ಳಿ ಅನಿಸ್ತೈತೆ ಮೋಸ್ಟ್ಲಿ. ಇದೇ 18 ಕರ ಮಹಾರಾಷ್ಟ್ರಕ್ಕೆ ಕೊಟ್ಟಿದ್ದೀನಿ, ಕರ ಹಿಡಿದ್ಬಿಟ್ರು. ಫೋನ್ ಹಾಕಿದೆ, ಪೊಲೀಸವ್ರು ಮಾತಾಡಿದ್ರು. ಇವತ್ತು ವಿತ್ ಪ್ರೂಫ್ ಐತೆ.
ಇದೇ ಆನೆಕಲ್ಲಲ್ಲಿ ಹುಡುಗರೆಲ್ಲ ಹೋಗಿ 2 ದಿನ ಹೋದ್ರೂ ಆಗಿಲ್ಲ, 5 ದಿನ ಬಿಟ್ಟು ತಿರ್ಗಾ ಹೋದ್ರೂ ಆಗಿಲ್ಲ, 15 ದಿನ ಹಿಂಗೆ ಜಂಜಾಟ ಆಗಿ ಹಿಂಗಿದ್ದಿದ್ದು ಓರಿಗಳು ಎಲ್ಲ ಬಡ್ಕಲೆದ್ದೋದ್ವು. ಅರ್ಥ ಮಾಡಿರಿ, 10 ಜನಕ್ಕೆ ಅಡುಗೆ ಮಾಡಿಬಿಟ್ರು 100 ಜನಕ್ಕೆ ಇಕ್ತೀನಿ ಅಂದ್ರೆ ಸಾಧ್ಯನಾ? ಅದು ಹೊಟ್ಟೆ ತುಂಬ್ತದ? ಇದು ನಾನು ಕೇಳ್ತಾ ಇರೋದು. ಸರಿ, ಇವ್ರು ಬಂದ ಮೇಲೆ ನಿಂಕ ದನ ಹಿಡ್ದಿರೋವಲ್ಲ, ಎಲ್ಲಿ ಹೋಗವೆ ಅಂತ ಕೇಳೋದ್ರಲ್ಲಿ ತಪ್ಪೇನೈತೆ ಮೇಡಮ್? ತಪ್ಪೇನೈತೆ? ನಾವು ಖಾಲಿ ಒಂದು ಜೊತೆ ಎತ್ತು ಜಾಸ್ತಿ ಆಗಿಬಿಡ್ತು ಅಂದರೆ ಹುಲ್ಲು ಎಲ್ಲೈತಪ್ಪ ಅಂತ ಹುಲ್ಲು ಹುಡುಕ್ತೀರಿ, ಬೂಸಗಳು ಹಾಲು ಅವಕ್ಕೇನು ಬೇಕು ಪೋಷಣೆ ಮಾಡಬೇಕು. ಇವಾಗ 4 ಹಸು ಇದ್ದಿದ್ದು 6 ಹಸ ಮಾಡಿದ್ದೀನಿ, ಎತ್ತುಗಳು ಜಾಸ್ತಿ ಆದವು, ಹಾಲು ಕೊಟ್ಟೆ ಸಾಕ್ಬೇಕು ದನ ಅಂತ ನಮ್ಮದು. ನಾವು ಹಾಲು ಕೊಡ್ತೀರಿ, ಅದು ನಮ್ಮ ಇಷ್ಟ, ಕೇಳಕ್ಕೆ ಯಾವನಿಗೂ ಅಧಿಕಾರ ಇಲ್ಲ. ಸರಿ, ನೀನು ಹುಲ್ಲು ನೀರು ಯಾಕೆ ಸಾಕೋನು ಬಿಡಯ್ಯ, ವಿಡಿಯೋ ಹಿಡಿಯೋಕೆ ಮಾತ್ರ ಗಂಡಸಲ್ಲ, ನೀನು ಚಾಲೆಂಜ್ ಮಾಡ್ತಾನೆ ಅವನು, ಯೂತ್ಸ್ಕ ಅವನು ಪ್ರವೋಕ್ ಮಾಡೋದು. ದಯವಿಟ್ಟು ದಡ್ಡರಾಗಬೇಡ್ರಿ ನೀವು. ಆಮೇಲೆ ಹಿಂದುತ್ವ ಅಂತಾರೆ, ನಾವೇನು ಮುಸ್ಲಿಮ್ಸಾ? ಇಲ್ಲ ನಾವೇನು ಹಿಂದೂ ಮುಸ್ಲಿಮು ಅಣ್ತಮ್ಮಂದ್ರು ಅಂತ ಹೇಳಿದೆ. ತಪ್ಪೇನು ಮೇಡಮ್ ಇದ್ರಾಗ? ತಪ್ಪೇನು? ಮಾತೆತ್ತಿದ್ರೆ ಇವನು ಹಿಂದುತ್ವ. ನಾನು ಎಷ್ಟು ಜಾತ್ರೆಗಳು ಮಾಡ್ತಿದ್ದೀನಿ, ಎಷ್ಟು ವರ್ಷಕ್ಕೆ ಎಷ್ಟು ಜನಕ್ಕೆ ಅನ್ನ ಹಾಕ್ತೀನಿ. ಏನೋ ದೊಡ್ಡ ಸಾಹೇಬ್ರಾಮನ ಪರ್ಸೆಗೆ ಬರ್ರಿ, ಮುದ್ದುರಾಮನ ಕುರ್ಜುಗಳಿಗೆ ಬರ್ರಿ, ಮಾಂಕಾಳಮ್ಮನ ಕುರ್ಜುಗಳಿಗೆ ಬರ್ರಿ, ನಮ್ಮೂರು ತೂರಿಗೆ ಪರ್ಸೆಗೆ ಬರ್ರಿ. ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಎಷ್ಟೋ ಎಲ್ಲ ಊರುಗಳಿಗೆ ಇನ್ನು ರಾಜ್ಯದಲ್ಲಿ ನಡೆಯೋ ಎಲ್ಲ ಜಾತ್ರೆಗಳಿಗೂ ವಿಸಿಟ್ ಕೊಡ್ತೀನಿ. ನಾವು ಹಿಂದೂಗಳಲ್ಲ, ನಾವು ಅನ್ನ ಹಾಕಿದವರು, ನಾವು ದಳ್ಳಾಳಿಗಳಾದ್ರಿ. ಆಮೇಲೆ ಸಂಘಬುಲ್ಲ ಅಂತ ಹೇಳ್ತಾರೆ. ನನ್ನ ಜೊತೆ ಯಾರನ್ನ ಮಲಗಿದ್ರೆ ಅವ್ರು ಹಾಕ್ಬೇಕು ಇನ್ನು ಮೇಲೆ ಕಮೆಂಟ್ಗಳಾಗ. ಆಮೇಲೆ ದಳ್ಳಾಳಿ ಅಂತಂದ್ರೆ ಅವ್ರ ಫ್ಯಾಮಿಲಿ ವರ್ಕ್, ನಾನು ಏನನ್ನ ದಳ್ಳಾಳಿ ಕೆಲಸ ಮಾಡಿದರೆ ಅವ್ರು ಹಾಕ್ಬೇಕು ಇನ್ಮೇಲೆ ದಳ್ಳಾಳಿ ಅಂತ, ನನ್ನ ಬ್ರೋಕರ್ ಅಂತ. ಕರೆಕ್ಟಾ ಮೇಡಮ್? ಬ್ರೋಕರ್ ಕೆಲಸ ಮಾಡಿರೋನು ಗೋರಕ್ಷಕನಾಗೋದ. ನಾವು ದನ ಕಟ್ಕೊಂಡು ಇವಕ್ಕಾಗಿ ಶ್ರಮಿಸಿ ಆಳುಗಳನ್ನಿಕ್ಕಿ ಇಂಥ ಜಾಗದಲ್ಲಿ ಪ್ರೈಮ್ ಜಾಗ ಮೇಡಮ್ ನಮ್ಮದು. ನೋಡಿದ್ರ ನೀವೇನೇನೆ ಏನು ಮೇಡಮ್ ಇತ್ತು, ನಮ್ಮ ಪೂರ್ವಿಕರು ಮಾಡ್ಕೊಂಬಂದಿದ್ದು ನಾವು ಮಾಡ್ತಾಯಿದ್ದೀರಿ. ದನ ಗಾಡಿಗೆ ಹಾಕಲೇಬೇಕು, ಗಾಡಿಗೆ ಹಾಕ್ದಿರ ನಡ್ಸೋಕತ್ತದ? 100 ಕಿಲೋಮೀಟ್ರ್ ದನ ನಡ್ಸೋಕತ್ತದ? ಹೋಗ್ಲಿ, ಟ್ರಾಫಿಕ್ ಜಾಮಾಗಿ ನಡೆಯೋ ಗಂಡು ನ್ಯಾರವನೇ ಇವಾಗ. ಇವನು ತೀಟೆಗೋಸ್ಕರ ಇವನು ಯಾವುದೋ ಕಸ ಇದು ಹಿಡ್ಕೊ. ನಾನು ಎಲ್ಲಾನ ಕಸ ಇದು ಹಿಡಿಬೇಡ ಅಂತ ಹೇಳಿದ್ದೀನ ಮೇಡಮ್, ಕತ್ಗಳು ಕೊಯ್ಸ್ರಿ ಅಂತ ಹೇಳಿದ್ದೀನ. ಅವನೊಬ್ಬನ ಇವ್ನ ಪರವಾಗಿ ಮಾತಾಡೋಕೆ ಒಂದು 3-4 ಜನ ಬಂದವ್ರೆ. ನಿಮ್ಮ ಆತ್ಮ ಮುಟ್ಕೊಂಡು ನೀವೇ ಹೇಳಬೇಕು. ನಂದು ಒಂದೇ ಒಂದು ವೀಡಿಯೋನಾಗ ನಾನು ಕೊಯ್ಯಿರಿ ಅಂತ ನಾನು ಹೇಳಿದರೆ ನೀವು ಹಾಕ್ರಿ. ಇಲ್ಲ ನೀವು ಇದು ಇನ್ಫಾರ್ಮೇಷನ್ನೇ ಡೈವರ್ಟು. ನಾನು ಕೇಳಿದ್ದೇನೋ, ಅವ್ರು ನನ್ನ ಮೇಲೆ ಪ್ರಾಜೆಕ್ಟ್ ಮಾಡ್ತಾ ಇರೋದೇನೋ. ನಾನು ಹಳ್ಳಿಕಾರ ನಾನು ಹಳ್ಳಿಕಾರ ಅಲ್ಲ ಅಂತ ಅನ್ನಕ ನಾನು ಮನೆಗಿರೋವೆಲ್ಲ ಏನು, ನಾನು ಇಡೀ ರಾಜ್ಯದ ಜನ ಕೊಟ್ಟವ್ರೆ ಹಳ್ಳಿಕಾರ ಒಡಿಯ ಅಂದ್ಬಿಟ್ಟು. ಇನ್ನು ಯಾವ ನಿಮ್ಮಂಥವ್ರು ಏನು ಕೊಟ್ಟಿರಲಿಲ್ಲ, ನನಗೆ ಬೇಕಾಗಿಲ್ಲ. ಇವ್ರು ಹಾಕ್ಕೊಂಡಿರೋದು ನಾ ಗೋರಕ್ಷಕರು ಅಂತ. ಎಷ್ಟು ದನಪ್ಪ ಕಟ್ಟಿದ್ದೆ ನೀನು ಮನೆ ಬಾಕ್ಲಾಗ? ಏನು ಮೇಡಮ್? ದನ ಕಟ್ಟಿ ಮನೆ ಬಾಕ್ಲಾಗ ಪೋಷಣೆ ಮಾಡ್ಬೇಕು ಬಸವಣ್ಣನ. ಹಿಂಗೆ ಹುಲ್ಲಾಕಿ ದನ ಕಟ್ಟಿ ಬಂಡವಾಳ ಹಾಕಿ ಸಾಕು, ಅದು ಗೋರಕ್ಷಣೆ, ಗೋ ಸಾಕೋದು. ಕರೆಕ್ಟಾ ಮೇಡಮ್? ತಪ್ಪು ನಾನು ಹೇಳ್ತಾ ಇದ್ದೀನ? ಇವತ್ತು ಡೈಲಿ ನೀವು ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ಎಲ್ಲಿಂದ ಮೇಡಮ್ ಬರೋದು ಹಾಲದು? ಹಸುವಿಂದ. ಯಾವ ಹಸುವಿಂದ? ರೈತನ ಸಾಕಿರೋ ಹಸುವಿಂದ ಬರ್ತದ? ಗೋಶಾಲೆನಿಕ ಬರ್ತಾಯ್ತಾ? ಕೇಳ್ರಿ ನೀವೇನೆ. ನಾವು ರೈತರು ಕಟ್ಟಾಳಿ ಕಷ್ಟ ಬಿದ್ದು ಮಳೆ ಅಂದಿರ ಬಿಸಿಲು ಅಂದಿರ ಮೇಯ್ಸಿರೋ ಹಾಲು ತಾನೆ. ಇವಾಗ ನೋಡ್ರಿ, ಕ್ಯಾನಲ್ಲಿ ಎತ್ಕೊಂಡೋದ್ರು, ಮಕ್ಳಿಗೆ ಅಂದ್ಬಿಟ್ಟು ಕೊಡ್ತೀನಿ ಹಾಲು. ಡೈರಿಗೆ ಹಾಕಲ್ಲ ಮೇಡಮ್ ನಾವು, ಮಕ್ಳಿಗೆ ಅಂದ್ಬಿಟ್ಟು ಇಲ್ಲೇ ಬಂದು ಕ್ಯಾನ್ಗಳು ಇಕ್ತಾರೆ ಎತ್ಕೊಂಡು. ಅದು ಬಿಟ್ಟರೆ ಇನ್ನೆಲ್ಲ ಎತ್ಕೊಯ್ಯೋದೇನೇನೆ, ಎಲ್ಲ ಎತ್ತುಗಳು ಕೊಯ್ಯೋದೇನೇನೆ. ಹೌದಾ? ನಮ್ಮನ್ನೇನು ಮೇಡಮ್ ಅನ್ಬೇಕಾಗಿರೋದು? ಇವ್ರ ಮನೆಗೆ ಇಟ್ಕೋಗಿದ್ರ ನಾವು? ಹೋಗೋ ಬಾರೋ ಗಾಂಡು. ಇವನು ಹುಡುಗರ್ಕ ಚಾಲೆಂಜ್ ಮಾಡಿದೆ. ಒಂದು ವೀಡಿಯೋ ಮೊನ್ನೆ ನೋಡಿದೆ ನಾನು. ನೀವು ಯಾರಾದರೂ ಗಂಡಸರಾಗಿದ್ದರೆ ಹೋಗಿ ಹಸುಗಳು ಕೊಯ್ಯೋದು. ಯಾಕಂದರೆ ಆ ವೀಡಿಯೋ ತಗೊಂಡೋಗಿ ಹೋಗಿ ಅವ್ರನ್ನ ಸಾಯಿಸ್ಬಿಡ್ಬೇಕು. ಆದ್ರೂ ಒಂದಷ್ಟು ದಿನ ಓಡಿಸ್ಬೇಕು ಇವನು. ಯಾಕೆ ನಿಮ್ಮ ಮಾಮನ ನಿನ್ನ ಗಂಡಸು ಅಂತ ಎತ್ತಿಲ್ಲೇನಾ? ನೀನು ಗಂಡಸು ಅಂತ ಎತ್ತಿಲ್ಲೇನ ನಿನ್ನಲ್ಲಿ? ಆ ಹುಡುಗರ್ಗೆ ಯಾಕೋಗಿ ಹೇಳ್ತೀಯಾ? ಕರೆಕ್ಟ್ ತಾನೆ ಮೇಡಮ್? ಇವಾಗ ಇವನು ಗೂಗಲ್ ಪೇ ಫೋನ್ಪೇ ಗಿರಾಕಿ ಇವನು. ಇಲ್ಲ ನಾವೆಲ್ಲ 10 ರೂಪಾಯಿ ತಗೊಂಡಿರೋದಿದ್ರೆ ಇವ್ನು ಪ್ರೂವ್ ಮಾಡಲಿ. ಎಷ್ಟು ಮೇಡಮ್ ಮಾತಾಡೋದು ಇವನು? ನಮ್ಮನ್ನು ಮಾತಾಡೋಂಥದ್ದು ನಾವೇನಿಲ್ಲ ಇವತ್ತು. ಮೇಸ್ರೆ ವಯ ಹೆಂಗೆ ಅವರು ಅಷ್ಟು ಹೆಚ್ಚಿಗೆ ಮಾತನಾಗ 50 ವರ್ಷ ಇದೇ ರೋಡಾಗೇನೆ ಮುಂದೂ 2 ಸ್ಟಾಪು ಪಣ್ತೂರು ಅಂತ. ಇದೆಲ್ಲ ನಮ್ಮ ತೋಟಗಳು ಮೇಡಮ್. ದ್ರಾಕ್ಷಿ ಸಾಪಾರ ನಮ್ಮದು. ದ್ರಾಕ್ಷಿ ಸೂರು ಬಿಟ್ಬಿಟ್ರೆ ಇಲ್ಲಿ ಸುತ್ತಮುತ್ತ ಊರುಗಳವರೆಲ್ಲನೂ ನಮ್ಮ ತೋಟದಾಗಿರೋರು. ಸೂರು ಬಿಡೋದಂದ್ರೆ ಗೊತ್ತಾ? ಮನೆ ಬಿಡೋದಲ್ಲಮ್ಮ. ಸೂರು ಬಿಡೋದು ಅಂದರೆ ಒಂದು ಬೆಳೆ, ಒಂದು 2 ಕಟಾವು ಮಾರ್ಕೆಟ್ಕ ನಮ್ಕ ಓನರ್ಕ. ಅದಾದಮೇಲೆ ಇಡೀ ಊರವ್ರು ಯಾರನ್ನ ಬಂದು ಕಿತ್ಕೊಂಡು ತಿನ್ಬೋದು ಫ್ರೀ. ಅದನ್ನೇನು ನಾವು ಕೇಳಲ್ಲ. ಕೇಳ್ರಿ, ನಮ್ಮ ತೋಟದಾಗ ಇವರೆಲ್ಲನೂ ಇವಾಗ ಇವ್ರು ಒಂದು ಮೇಸ್ತ್ರಿ ಆಗಿ ಇವಾಗ ಇದನ್ನ ಕೇಳ್ಕೊ ಒಂದು 10 ಜನ ಅವರೇ. ನಮ್ಮ ಮನೆಗೆ ಕೂಲಿ ಮಾಡಿರೋರು, ನಮ್ಮ ಮನೆಗೆ ಬೆಳೆದಿರೋರು ಎಷ್ಟು ಜನ ಇರ್ಬೋದು ಕೇಳಿ. 18 ಊರ್ಗೆ ಅನ್ನ ಹಾಕಿರೋ ಮನೆ ನಾವು. ಈ ನನ್ನ ಮಕ್ಳ ಹತ್ರ ಎಲ್ಲ ನಾವು
ಅದು ಏನೇನೋ ಮಾತುಗಳು ಏನು ಮೇಡಮ್ ಅದು ಐತೆ ಅಂಥದ್ದು. ನಾವು ಊರಾಗ ಯಜಮಾನ್ತನ ಮಾಡ್ಕೊಂಡು ಬಂದಿರೋರು ಇವ್ರನ್ನ ಕೇಳ್ರಿ ಏನಪ್ಪ. 1000 ಜನ ತಿನ್ಬಿಟ್ಟು ಊಟ ಮಾಡ್ಕೊಂಡು ಹೋದ್ರೆ ಸರ್ ಅವ್ರ ಮನೆಗೆ. ಓಕೆ 1000 ಜನ ಊಟ ಮಾಡ್ಕೊಂಡ್ಮೇಲೆ 2 ಕಟ್ಟಿಂಗ್ ಮಾಡ್ಕೊಟ್ಬಿಟ್ರೆ ಅವ್ರು ಊರವರೆಲ್ಲ ಬಂದು ಅದು ಕಿತ್ಕೊಂಡು ಊಟ ಮಾಡ್ಕೊಂಡು ತಿನ್ಕೊಂಡೋಗಿ ಎತ್ಕೊಂಡು ಮನೆಗೆ ಎತ್ಕೊಂಡೋಗಿದ್ದಾರೆ. ಆಲೂಗಡ್ಡೆ, ಒಳ್ಳೆಕಾಯಿ, ಬೀನ್ಸ್ ಏನ್ ಬೇಕಾದ್ರೂ ಅವು ಕೊಟ್ಬಿಡೋರು ಎಲ್ರಿಗೂ. ಬರೋರ್ಗೆಲ್ಲ ರೋಡಲ್ಲೇ ಕುಣಿಸ್ಕೊಂಡು ಪುಟ್ಟಿನಲ್ಲಿ ಕೊಡ್ತಾ ಇದ್ರು. ಓಕೆ ನಮ್ಮ ತಾತ ಮೇಡಮ್ ರೋಡಾಗೆ ಕುತ್ಕೊಂಡು ಎಲ್ಲ ಅಡಿಕೆಗಳು ದ್ರಾಕ್ಷಿ ಹೋದವ್ರಕ ಬಂದವ್ರಕ ಕೊಡೋದು. ಆಮೇಲೆ ಫಂಕ್ಷನ್ ನಾವು ಫಂಕ್ಷನ್ ಹೇಳಪ್ಪ ನೀನು ಹೇಳು. ಮಾಡಿದ್ರೆ 10 ಅಲ್ಲ 20 ಇಡೀ ಎಷ್ಟು ಜನ ಇದಾರೋ ಅವರೆಲ್ಲ ಬಂದು ಭಿಕ್ಷೆ ರೋಡಾಗ ಹೋಗೋರೆಲ್ಲ ಕದ್ದು ಊಟ ಆಗ್ತಾ ಇದ್ರು ಓಕೆ ಅಂತ. ಆಮೇಲೆ ಮೇಡಮ್ ಬಡವನ ಅಂದ್ಬಿಟ್ಟು ಅವ್ನು ಪಕ್ಕ ಕುಂಡ್ರಿಸೋದು, ಸಾವುಕಾರನ ಅಂದ್ಬಿಟ್ಟು ಅವ್ನು ಒಳಗೆ ಕುಂಡ್ರಿಸೋದಿಲ್ಲ, ಎಲ್ಲ ಒಂದೇ ಲೈನು. ಆಮೇಲೆ ನಮ್ಮೂರಾಗ ಇವತ್ತು ಪಬ್ತಿ ನಾವು ಕರಿಬೇಕನ್ನೋದಿಲ್ಲ, ಫಂಕ್ಷನ್ ಆಯ್ತಾ ಬರ್ಬೋದು ತಿನ್ಬೋದು, ನಮ್ಮದೇ ಫಂಕ್ಷನ್ ಅಂತ ಅವ್ರು ನಿಂತು ನಡೆಸ್ಬೋದು. ಹಂಗೆ ಜಾತ್ರೆಗಳಾಗಿ ಇವತ್ತು ನೋಡಿ ಮೇಡಮ್, ಒಂದು ಜಾತ್ರೆಗೆ 50,000 ಜನಕ್ಕೆ ಊಟ ಹಾಕ್ತೀನಿ ನಾನು. ನಮ್ಮನ್ನು ಈ ಮಾತುಗಳನ್ನ ನಾವು ಕೇಳಬೇಕಾ ಮೇಡಮ್ ಇವೆಲ್ಲ? ಹಾಂ